ಚಿತ್ತಾರ ಕಲೆ ನಮ್ಮ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಪ್ರಕೃತಿಯೊಂದಿಗಿನ ನಂಟನ್ನ ಪ್ರತಿಬಿಂಬಿಸುವ ಅತಿ ಸುಂದರ ಜನಪದ ಕಲೆಯಾಗಿದೆ. ಚಿತ್ತಾರ ಕಲೆ ಈಗ ಕರಾವಳಿಯ ಶಾಲಾ ಆವರಣದಲ್ಲಿ ಅರಳುತ್ತಿದೆ. ಉರ್ವದ ಸಂತ ಅಲೋಷಿಯಸ್ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಕುಂಚದ ಮೂಲಕ ಈ ಪಾರಂಪರಿಕ ಕಲೆಯನ್ನ ಉಳಿಸುವ ಕಾಯಕಕ್ಕೆ ಕೈ ಹಾಕಿದ್ದಾರೆ. ಮರೆಯಾಗುತ್ತಿರುವ ಚಿತ್ತಾರ ಕಲೆಗೆ ಮರುಜೀವ. ಅಲೋಷಿಯಸ್ ವಿದ್ಯಾರ್ಥಿಗಳ ಅದ್ಭುತ ಕಲಾಕುಂಚ. ಉರ್ವ ಶಾಲಾ ಗೋಡೆಗಳ ಮೇಲೆ ಚಿತ್ತಾರ ವೈಭವ. ಆಧುನಿಕತೆಯ ಅಬ್ಬರದಲ್ಲಿ ನಮ್ಮ ಮಣ್ಣಿನ ಎಷ್ಟೋ ಕಲೆಗಳು ಇತಿಹಾಸದ ಪುಟ ಸೇರುತ್ತವೆ. ಅಂಥವುಗಳಲ್ಲಿ ಚಿತ್ತಾರ ಕಲೆಯೂ ಒಂದು. ಆದರೆ ಈ ಅದ್ಭುತ ಕಲೆಯನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಮಂಗಳೂರಿನ ಉರ್ವದ ಸಂತ ಅಲೋಷಿಯಸ್ ವಿದ್ಯಾರ್ಥಿಗಳು ಈಗ ಮಾದರಿಯಾಗಿದ್ದಾರೆ. ಕೆಂಪು ಗೋಡೆಗಳ ಮೇಲೆ ಬಿಳಿ ಬಣ್ಣದ ರೇಖೆಗಳು, ವಿವಿಧ ಆಕಾರಗಳಲ್ಲಿ ಅರಳುವ ನಿಸರ್ಗದ ಚಿತ್ರಣ. ಈ ಕಲೆಯನ್ನ ಕೇವಲ ಪಠ್ಯ ಪುಸ್ತಕಕ್ಕೆ ಸೀಮಿತಗೊಳಿಸದೆ ಮಂಗಳೂರಿನ ಉರ್ವ ಸಂತ ಅಲೋಷಿಯಸ್ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಆವರಣ ಗೋಡೆಗಳು ಈಗ ಕಲಾ ಪ್ರೌಢಿಮೆಗೆ ಸಾಕ್ಷಿಯಾಗಿವೆ. ಈ ಕಾರ್ಯಕ್ಕೆ ಶಾಲೆಯ ಸಂಚಾಲಕರಾದ ವಂದನೀಯ ಗುರುಗಳಾದ ಫಾದರ್ ಬೆಂಜಮಿನ್ ಪಿಂಟು ಹಾಗೂ ಮುಖ್ಯೋಪಾಧ್ಯಾಯರಾದ ಅಲೋಷಿಯಸ್ ಡಿಸೋಸಾ ಅವರ ಪೂರ್ಣ ಬೆಂಬಲದೊಂದಿಗೆ ಚಿತ್ರಕಲೆ ಶಿಕ್ಷಕಿ ಶ್ರೀಮತಿ ರಚನಾ ಸೂರಜ್ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಅದ್ಭುತವಾಗಿ ಹೊರಹಾಕಿ ಈ ಸುಂದರ ಕಲಾಕೃತಿಯನ್ನ ರೂಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮುಖ್ಯೋಪಾಧ್ಯಾಯರಾದ ಅಲೋಷಿಯಸ್ ಡಿಸೋಸಾ ಅವರು, ಕಲೆ ಎಂಬುದು ಕೇವಲ ಹವ್ಯಾಸವಲ್ಲ, ಅದು ಸಂಸ್ಕಾರ. ನಮ್ಮ ಮಕ್ಕಳಿಗೆ ಸುಂದರ ಕಲೆಗಳ ಪರಿಚಯವಾಗಲಿ ಎಂಬ ಉದ್ದೇಶದಿಂದ ಚಿತ್ತಾರ ಕಲೆಯನ್ನ ಮಕ್ಕಳಿಗೆ ಹೇಳಿಕೊಡಲಾಗ್ತಿದೆ ಎಂದರು. ನಮ್ಮ ಶಾಲೆಯ ಪರಿಸರದಲ್ಲಿ ಇವತ್ತು ನಮಗೆ ಕಾಣ್ತಾ ಇದೆ ಇಲ್ಲಿ ಚಿತ್ತಾರ ಆರ್ಟ್ ಕಲೆ. ಇವತ್ತಿನ ದಿನ ಈ ಕಲೆಯು ನಶಿಸಿ ಹೋಗ್ತಾ ಇದೆ. ಇದನ್ನು ಉಳಿಸಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ನಮ್ಮ ಶಾಲೆಯ ಕಲಾ ಶಿಕ್ಷಕಿಯಾದಂಥ ರಚನಾ ಟೀಚರ್ ಇವರ ನೇತೃತ್ವದಲ್ಲಿ ಅವರ ಸಂಘದ ಸದಸ್ಯರು ಅಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ಅದರ ಜೊತೆಯಲ್ಲಿ ಈಗಾಗಲೇ ನಮ್ಮ ಶಾಲೆಯಿಂದ ಕಲಿತುಕೊಂಡು ಹೋದಂಥ ಹಳೆ ವಿದ್ಯಾರ್ಥಿಗಳು ಜೊತೆ ಸೇರಿಕೊಂಡು ನಮ್ಮ ಶಾಲೆಯ ಪರಿಸರದ ಗೋಡೆಗಳಲ್ಲಿ ಈ ಚಿತ್ತಾರ ಆರ್ಟನ್ನು ಬಿಡಿಸ್ತಾ ಇದ್ದಾರೆ. ಇದು ಒಂದು ನಿಜವಾಗಿ ಸಂತೋಷದಾಯಕವಾದಂಥ ಒಂದು ವಿಚಾರ. ಮಾತ್ರವಲ್ಲದೆ ಒಂದು ಶಾಲೆ ಅಂತ ಹೇಳಿದ ನಂತರ ವಿದ್ಯಾರ್ಥಿಗಳಿಗೆ ಇದರ ಮೌಲ್ಯ ಅಥವಾ ಅದರ ಬೆಲೆ ತಿಳಿದಿರಬೇಕು. ಇಲ್ಲಿ ಬರುವಂಥ ಎಲ್ಲರಿಗೆ ಅಂದರೆ ಹೆತ್ತವರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಇದನ್ನು ನೋಡಿದ ತಕ್ಷಣ ಒಂದು ಆಕರ್ಷಣೆ ಬೆಳೆಯಬೇಕು. ಅವರಿದು ಏನು ಎಂಬುದನ್ನು ಪ್ರಶ್ನಿಸಬೇಕು ಮತ್ತು ಇದರ ಮೂಲಕ ಈ ಆರ್ಟ್, ಈ ಕಲೆ ಸದಾ ಉಳಿಯಬೇಕು ಮತ್ತು ಬೆಳೆಯಬೇಕು. ಬೇರೆ ಕಡೆಯಲ್ಲಿ ಕೆಲವು ಆರ್ಟ್ಗಳನ್ನು ನಾವು ನೋಡ್ತಾ ಇದ್ದೇವೆ, ಕೆಲವು ಗೋಡೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಚಿತ್ತಾರ ಆರ್ಟ್ ಇದು ನಮ್ಮ ಕರ್ನಾಟಕದ ಒಂದು ಭವ್ಯವಾದಂಥ ಕಲೆಯಾಗಿದೆ. ಇದು ಇಲ್ಲಿಯೂ ನಮಗೆ ಕಂಡು ಬರುವುದಿಲ್ಲ, ಇದು ನಶಿಸಿ ಹೋಗ್ತಾ ಇದೆ. ಆದ್ದರಿಂದ ನಮ್ಮ ಶಿಕ್ಷಕಿಯವರು ಈ ನೇತೃತ್ವವನ್ನು ವಹಿಸಿಕೊಂಡು ಇದನ್ನು ಉಳಿಸಬೇಕೆಂಬುದಾಗಿ ಇದನ್ನು ಮಾಡಿದ್ದಾರೆ. ಇದೊಂದು ಸಂತೋಷದಾಯಕ ವಿಚಾರವಾಗಿದೆ. ಇದರಿಂದ ನಮ್ಮ ಪರಿಸರ, ಶಾಲೆಯ ಪರಿಸರದ ಸೌಂದರ್ಯ ಕೂಡ ಉತ್ತಮವಾಗಿ ಕಾಣ್ತಾ ಇದೆ, ಬೆಳೆದಿದೆ ಎಂಬುದಾಗಿ ಹೇಳಬಹುದು. ಅದಕ್ಕಾಗಿ ನಾನು ಇದರ ಮುಖಂಡತ್ವವನ್ನು ವಹಿಸಿದಂಥ ರಚನಾ ಟೀಚರ್ ಅವರೆಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಮತ್ತು ಉಳಿದವರಿಗೆ ಕೂಡ ನಾನು ಕರೆ ಕೊಡ್ತಾ ಇದ್ದೇನೆ. ಒಂದು ಶಾಲೆ ಅಂತ ಹೇಳಿದ ನಂತರ ಇಂಥ ಒಂದು ಕಲೆಯನ್ನ ನಾವು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ, ಇಂಥ ಗೋಡೆಗಳಲ್ಲಿ ಇಂಥ ಕಲೆಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಇದರಿಂದ ಸೌಂದರ್ಯವನ್ನು ಹೆಚ್ಚಿಸೋಣ. ಚಿತ್ತಾರ ಆರ್ಟ್ ಉಳಿಯುವಂತಾಗಲಿ. ಸರ್ವರಿಗೂ ಶುಭವಾಗಲಿ. ಚಿತ್ತಾರ ಕಲೆ ನಮ್ಮ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಪ್ರಕೃತಿಯೊಂದಿಗಿನ ನಂಟನ್ನ ಪ್ರತಿಬಿಂಬಿಸುವ ಅತಿ ಸುಂದರ ಕಲೆಯಾಗಿದೆ. ಕರ್ನಾಟಕದ ಈ ಪರಂಪರೆಯ ಕಲೆ ಇಂದಿನ ಕಾಲದಲ್ಲಿ ನಿಧಾನವಾಗಿ ಮರೆಯಾಗುತ್ತಿದ್ದು ಈಗ ನೋಡಲು ಅಪರೂಪವಾಗುತ್ತಿದೆ. ಈ ಕಲೆಯ ವಿಶೇಷತೆಯೆಂದರೆ ಜ್ಯಾಮಿತಿಯ ಆಕೃತಿಗಳ ಬಳಕೆಯ ವೃತ್ತ, ತ್ರಿಭುಜ, ಚೌಕ ಮುಂತಾದ ಸರಳ ಆಕಾರಗಳನ್ನು ಬಳಸಿ ಅಂದವಾದ ಹಾಗೂ ಆಕರ್ಷಕ ವಿನ್ಯಾಸಗಳನ್ನು ರಚಿಸುವುದು, ಜೊತೆಗೆ ಪ್ರಕೃತಿ, ಹೂವುಗಳ ಜೀವಚಾಲ ಮತ್ತು ದೈನಂದಿನ ಜೀವನದ ದೃಶ್ಯಗಳನ್ನು ಸೂಕ್ಷ್ಮವಾಗಿ ಚಿತ್ರಿಸುವುದು ಇದರ ಮುಖ್ಯ ಲಕ್ಷಣವಾಗಿದೆ. ಚಿತ್ರಕಲೆ ಶಿಕ್ಷಕಿ ರಚನಾ ಸೂರಜ್ ಅವರು ಮಾತನಾಡಿ, ಮರೆಯಾಗುತ್ತಿರುವ ಕಲೆಗೆ ಮರುಜೀವ ನೀಡುವ ಉದ್ದೇಶದಿಂದ ಉರ್ವದ ಸಂತ ಅಲೋಷಿಯಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳು
ವಿದ್ಯಾರ್ಥಿಗಳು ಸೇರಿಕೊಂಡು ಶಾಲೆಯ ಆವರಣದ ಮುಂಭಾಗದಲ್ಲಿರುವ ಗೋಡೆಯ ಮೇಲೆ ಚಿತ್ತಾರ ಹಾಗೂ ವರ್ಲಿಕಲೆಯನ್ನ ಅತ್ಯಂತ ಸೊಗಸಾಗಿ ಚಿತ್ರಿಸಿದ್ದಾರೆ. ಅವರ ಈ ಸೃಜನಾತ್ಮಕ ಕೃತಿಗಳು ಎಲ್ಲರ ಗಮನ ಸೆಳೆಯುತ್ತಿದ್ದು ಕಲೆಯ ಬಗ್ಗೆ ಹೊಸ ಆಸಕ್ತಿ ಮೂಡಿಸುತ್ತಿದೆ ಎಂದರು. ನಾವು ಮಕ್ಕಳಿಂದ ವಾಲ್ ಪೇಂಟಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈ ವಾಲ್ ಪೇಂಟಿಂಗ್ ಅಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಾವು ಈ ಸತಿ ಚಿತ್ತಾರ ಆರ್ಟ್ ವರ್ಕ್ ಮತ್ತೆ ವರ್ಲಿ ವರ್ಕ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ಚಿತ್ತಾರ ಆರ್ಟ್ ವರ್ಕ್ ಕರ್ನಾಟಕದ ಫೋಕ್ ಆರ್ಟ್, ಹೆಚ್ಚು ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗಲ್ಲ. ಇದು ಹಾಸನ್ ಡಿಸ್ಟ್ರಿಕ್ ಅಲ್ಲಿಂದ ಮಹಿಳೆಯರು ಮಾಡುವ ವರ್ಕ್ ಇದು. ಈ ವರ್ಕ್ ಅಲ್ಲಿ ತುಂಬಾ ಜೊಮೆಟ್ರಿಕಲ್ ಲೈನ್ ಯೂಸ್ ಮಾಡ್ಕೊಂಡು ಮಾಡುವ ವರ್ಕ್. ಆದ ಕಾರಣ ಎಲ್ಲೂ ನಿಮಗೆ ನೋಡ್ಲಿಕ್ಕೆ ಕಡಿಮೆ ಸಿಗುದು. ಆದ ಕಾರಣ ಈ ವರ್ಕ್ ನಶಿಸ್ತಾ ಇದೆ. ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತೇಳಿ ನನ್ನ ಮಕ್ಕಳ ಹತ್ರ ಕೇಳಿದ ಕೂಡಲೇ ಒಪ್ಪಿಕೊಂಡ್ರು ಅವರು ಮಾಡಿಕೊಳ್ಳಿಕ್ಕೆ. ಫಸ್ಟಿಗೆ ನನ್ನ ಹಳೆ ವಿದ್ಯಾರ್ಥಿಗಳ ಮಕ್ಕಳ ಹತ್ರ ಕೇಳಿದ ಕೂಡಲೇ ಅವರು ಮಾಡುವ ಟೀಚರ್ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಿದ್ರು. ನನ್ನ ಬ್ಯಾಕ್ ಬೋನ್ ಆಗಿ ಕಳೆದ 2 ತಿಂಗಳಿಂದ ನನ್ನೊಟ್ಟಿಗೆ ಇದ್ದಾರೆ ಅವರು. ಇದು ಹಳೆ ವಿದ್ಯಾರ್ಥಿಗಳು ಸಹ ಈಗಿನ ಮಕ್ಕಳು ಇಬ್ಬರು ಸೇರಿ ಮಾಡುವ ವರ್ಕ್. ಇದು ತುಂಬಾ ಚೆಂದಾಗಿ ಮೂಡಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ 2 ದಿನದಲ್ಲಿ ನಾವು ವರ್ಕ್ ಅನ್ನು ಫಿನಿಶ್ ಮಾಡ್ತಾ ಇದ್ದೇವೆ. ಈ ವರ್ಕ್ ಅಲ್ಲಿ ತುಂಬಾ ಡಿಟೇಲ್ ವರ್ಕ್, ತುಂಬಾ ಲೈನ್ ವರ್ಕ್ ಇದೆ. ಕಲರ್ಸ್ ನಾವು ಹೆಚ್ಚು ಯೂಸ್ ಮಾಡಲಿಲ್ಲ. ಟೆರಕೋಟಾ ಕಲರ್ ಮತ್ತೆ ಬಿಳಿ ಬಣ್ಣ ಮಾತ್ರ ಯೂಸ್ ಮಾಡಿದ್ದು. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಗೇಮ್ಗಳಲ್ಲಿ ಮುಳುಗುವ ಮಕ್ಕಳಿಗೆ ಇಂತಹ ಪಾರಂಪರಿಕ ಕಲೆಗಳ ತರಬೇತಿ ನೀಡುವುದು ನಿಜಕ್ಕೂ ಶ್ಲಾಘನೀಯ. ಅಳಿವಿನಂಚಿನಲ್ಲಿರುವ ಕಲೆಯನ್ನ ಉಳಿಸಲು ಅಲೋಶಿಯಸ್ ಸಂಸ್ಥೆಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹಾಕಿಕೊಟ್ಟ ಈ ಹೆಜ್ಜೆ ಎಲ್ಲೆಡೆ ಹರಡಲಿ ಎಂಬುದೇ ನಮ್ಮ ಆಶಯ. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.